ಚಳ್ಳಕೆರೆ ತಾಲೂಕಿನ ಸಮೀಪದ ನೇರಲಗುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಪ್ರಮುಖ ಸಭೆಗೆ ಅಧಿಕಾರಿಗಳು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕಚೇರಿಗೆ ಬೇಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ತಾಲೂಕ್ ಆಫೀಸ್ನಾಗ ಕೂಡ ಕೆಲಸ ಆಗ್ತಿದವಣ್ಣ, ಇಲ್ಲಿ ಪಂಚಾಯತ್ಗೆ ಆಗ್ತಾ ಇಲ್ಲ ಗೊತ್ತಾ. ಒಂದು ಈ ಸೊತ್ತು ರಿನಿವಲ್ ಮಾಡಕ್ಕೆ ಒರಿಜಿನಲ್ ಅಲ್ಲ ರಿನಿವಲ್ ಮಾಡಕ್ಕೇನೆ 15 ತಿಂಗಳಿಂದ ಓಡಾಡಿಸ್ಕೊಂತಿದ್ದಾರೆ. ಒಂದು PDO ಒಂದು ಹೆಬ್ಬಟ್ಟು ಕೊಟ್ರೆ ಎಷ್ಟು ಹೊತ್ತು ಬೇಕು ಸರ್ ಅಂತ ಅಂದ್ರೆ ಅರ್ಧ ಗಂಟೆ ಸಾಕು ಮೇಡಮ್ ಅಂತಾರೆ. ಕೊಡೋಕ್ಕೇನೆ ಇಲ್ಲ ನೋಡ್ರಿ. PDO ಕೈಗೆ ಸಿಕ್ಕರೆ ಇವಾಗ ಕಳಿಸ್ತೀನಿ ಅಂತ ಬೈಕ್ಗಳು ಹಾಕೊಂಡು ಅದೇ ಹೋಗ್ತಾರೆ. ಯಾರನ್ನ ಕೇಳ್ಬೇಕು ಹೇಳ್ರಿ ನಾವು. 2025-26ನೇ ಸಾಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಕ್ರಿಯಾಶೀಲನೆ ರೂಪಿಸುವ ಸಲುವಾಗಿ ಅಧ್ಯಕ್ಷರಾದ ರುದ್ರಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಿಗದಿಪಡಿಸಲಾಗಿತ್ತು. ಆದರೆ ಸಭೆಯ ಸಮಿತಿ ಮೀರಿದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಅಥವಾ ಪಂಚಾಯಿತಿ ಸಿಬ್ಬಂದಿಗಳಾಗಲಿ ಕಚೇರಿಗೆ ಬಾರದೇ ಇರುವುದು ಜನಪ್ರತಿನಿಧಿಗಳ ಕೆಂಗಣ್ಣಿಗೆ ಗುರಿಯಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುದ್ರಮುನಿಯಪ್ಪ, ಕಳೆದ 5 ದಿನಗಳಿಂದ PDO ಕಚೇರಿಗೆ ಆಗಮಿಸಿಲ್ಲ ಹಾಗೂ ಗೈರು ಹಾಜರಿ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಇತ್ತ ಸಿಬ್ಬಂದಿ ವರ್ಗವೂ ಸಹ ಆಡಳಿತಕ್ಕೆ ಪೂರಕವಾಗಿ ಸಹಕರಿಸುತ್ತಿಲ್ಲ. ಇದರಿಂದಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯಬೇಕಾದ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ವಿಶೇಷವಾಗಿ ಇಂದಿನ ಕ್ರಿಯಾ ಯೋಜನೆ ಸಭೆಗೆ ಗೈರಾಗುವ ಮೂಲಕ ಅಧಿಕಾರಿಗಳು ದುರ್ವರ್ತನೆ ತೋರಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು. ಒಂದು ಏನು ಮೂಲಭೂತ ಸೌಕರ್ಯ ಏನು ಕೊಡಂಗಿಲ್ಲ, ಏನು ವಿಚಾರನೇ ಇಲ್ಲ, ಅಧಿಕಾರಿಗಳು ಮತ್ತೆ ಇಲ್ಲ. ಅದರಿಂದ ನಾವು ಎಷ್ಟು ದಿನದಿಂದ ಬಂದಿಲ್ಲ PDO? ಶೌಚಾಲಯ ಬಿಲ್ಲುಗಳಿಲ್ಲ, ಧನ ಶೆಡ್ಯೂಲ್ ಬಿಲ್ಲುಗಳಿಲ್ಲ. ಆಮೇಲೆ ಈ ಸೊತ್ತು ಅರ್ಜಿ ಕೊಟ್ಟಿರ್ತಕ್ಕಂಥ ಯಾವ ಫಾಲೋಅಪ್ ಆಗಿಲ್ಲ. ಆಮೇಲೆ ಇನ್ನೊಬ್ಬರು ಯಾವುದೋ ಕಾಮಗಾರಿ ನಡೀತಾ ಇಲ್ಲ. ಸತತವಾಗಿ 3 ತಿಂಗಳ ಕಾಲದಿಂದ ಯಾವುದೇ ಕಾಮಗಾರಿ ವರ್ಕ್ಗಳು, ಯಾವುದು ಮೂಲಭೂತ ಸೌಕರ್ಯ ವರ್ಕ್ಗಳು ಸಮೇತ ಆಗಿಲ್ಲ. ಈಗ ನಾವು ಯುವ ಸಾಹೇಬರನ್ನ ಕೇಳ್ಕೊಂಡಾಗ ಅವರು ದಿನಕ್ಕೆ ತಳ್ತಾ ಇದ್ದಾರೆ. ಯಾವುದೋ ಒಂದು PDO ಸಮೇತ ಇಲ್ಲಿ ಹಾಕಿಲ್ಲ. PDO ಇಲ್ಲದೆ ಯಾವ ಕಾರ್ಯ ಸಾಧ್ಯ ಇಲ್ಲಿ? 10 ಸಲ DSM ಸಾಹೇಬ್ರನ್ನ ಕೇಳಿ ಬಂದಿದ್ದೀವಿ. ಎಲ್ಲ ಆಫೀಸ್ಗಳು ತಿರುಗಿದ್ದಾಯ್ತು, ಇಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಸಾರ್ವಜನಿಕರ ಪರವಾಗಿ, ಕಾಮಗಾರಿಗಳ ಪರವಾಗಿ ನಾವು ಇವತ್ತು ಪಂಚಾಯತ್ ಆಫೀಸಿನ ಬೀಗ ಹಾಕಿ ಧರಣಿ ಕುತ್ಕೋಬೇಕು ಅಂತ ಆಲೋಚನೆ ಮಾಡ್ತೀವಿ. ಧರಣಿ ಎಲ್ಲವರೆಗೂ? ಸಮಸ್ಯೆ ಬಗೆಹರಿಬೇಕು, ನಿರಂತರ ಸಮಸ್ಯೆ ಬಗೆಹರಿಯವರೆಗೂ ಬಿಡಲ್ಲ. ಮತ್ತೆ ಎಲ್ಲ ಸಾರ್ವಜನಿಕರು ಇವರು ನಿಮ್ಮ ಶೌಚಾಲಯ ಬಿಲ್ ಆಗಬೇಕು. ಮತ್ತೆ ಈಗ 20 ದಿವಸದಿಂದ ಅಲ್ಲಾಡ್ತಿದ್ದಾರೆ. ಅವ್ರು ಬಾಯಿ ಬಂದಂಗೆ ಬೈತಾರೆ, ನಾವು ಬೈಸ್ಕೋಬೇಕಾ?